ಹಾಸ್ ಪದಾರ್ಥಗಳೇ, ಹಿಂದಿನ ನೋಟಿಫಿಕೇಷನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಷನ್ ಏನಂದರೆ SSC ಡಿಪಾರ್ಟ್ಮೆಂಟಲ್ಲಿ ಖಾಲಿ ಇರುತ್ತಂತಹ ಹೆಡ್ ಕಾನ್ಸ್ಟೇಬಲ್ ಅಸಿಸ್ಟೆಂಟ್ ವೈರ್ಲೆಸ್ ಆಪ್ರೇಟರ್ ಅಂದರೆ AWO, ಟೆಲಿಪ್ರಿಂಟರ್ ಆಪ್ರೇಟರ್ TPO ಇನ್ನು ಡೆಲ್ಲಿ ಪೊಲೀಸ್ ಎಕ್ಸಾಮಿನೇಷನ್ 2025 ಅಪ್ಲಿಕೇಶನನ್ನು ಕರೆದಿದ್ದು. ನೋಡಿರಿ, ಅಪ್ಲಿಕೇಶನ್ನ ಪ್ರಾರಂಭ 24/9/2025 ಪ್ರಾರಂಭವಾಗ್ತದೆ ಮತ್ತು ಕೊನೆಯ ದಿನಾಂಕ ಬಂದುಬಿಟ್ಟು 15/10/2025 ಕೊನೆಯ ದಿನಾಂಕ ಆಗಿರ್ತದೆ. ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ಅಪ್ಲಿಕೇಶನ್ನ ಪೇಮೆಂಟ್ ಮಾಡುವ ಕೊನೆಯ ದಿನಾಂಕ ಬಂದು 16/10/2025 ಕೊನೆಯ ದಿನಾಂಕ ಆಗಿರ್ತದೆ. ಇನ್ನು ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತಪ್ಪಾದ ಮಾಹಿತಿಯನ್ನು ತುಂಬಿದ್ದಲ್ಲಿ ನಿಮಗೆ 23/10/2025 25/10/2025 ಅದನ್ನು ಸರಿಪಡಿಸೋಕೆ ಅವಕಾಶವನ್ನು ನೀಡಿರ್ತಾರೆ. ಮತ್ತು ಇದರ ಎಕ್ಸಾಮ್ ಯಾವ ಡೇಟ್ನಲ್ಲಿ ಅನೌನ್ಸ್ ಮಾಡ್ತಾರಂದ್ರೆ ನೋಡಿ, ಡಿಸೆಂಬರ್ 2025 ಅಥವಾ ಜನವರಿ 2026 ಕೂಡ ಎಕ್ಸಾಮನ್ನು ನಡೆಸ್ಬೋದು. ಇದರಲ್ಲಿ ಯಾವ ರೀತಿ ವೇಕೆನ್ಸಿಗಳು ಖಾಲಿದಾವೆ ಮತ್ತು ಕ್ವಾಲಿಫಿಕೇಷನ್ ಯಾವ ರೀತಿ ಆಗಿರ್ಬೇಕಂತ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ. ನೋಡಿರಿ, ಈ ಹುದ್ದೆಗೆ ಯಾವ ರೀತಿ ಸ್ಯಾಲ್ರಿ ಐತಂದ್ರೆ 25,500ರಿಂದ 81,100ವರೆಗೂ ಸ್ಯಾಲ್ರಿ ಈ ಹುದ್ದೆಯಲ್ಲಿ ಸಿಗ್ತದೆ. ಇನ್ನು ಪೋಸ್ಟ್ ವೈಸ್ ನೋಡಬೇಕಂದ್ರೆ ಯಾವ ರೀತಿ ಕ್ಯಾಟಗರಿ ವೈಸ್ ಹಂಚಿಕೆ ಮಾಡಲಾಗಿದೆ ಅಂದರೆ ನೋಡಿರಿ, ಮೊದಲನೇದಾಗಿ ಓಪನ್ ಅಂತೇಳಿ ಇದರಲ್ಲಿ UR ಕ್ಯಾಂಡಿಡೇಟ್ಗೆ 176 ವೇಕೆನ್ಸಿ, EWS 29, OBC 76, SC 33, ST 21, ಟೋಟಲಾಗಿ 285 ಓಪನ್ ವೇಕೆನ್ಸಿಗಳು ಖಾಲಿದ್ದಾವೆ. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ಗೆ URಗೆ 16 ವೇಕೆನ್ಸಿ, EWS 4, OBC 9, SC 11, ST 9, ಟೋಟಲಾಗಿ 49 ವೇಕೆನ್ಸಿಗಳು ಖಾಲಿದ್ದಾವೆ. ಇನ್ನು ಮೂರನೇದಾಗಿ ನೋಡಿದರೆ ಡಿಪಾರ್ಟ್ಮೆಂಟಲ್ ಅಂತೇಳಿ ಇದರಲ್ಲಿ UR ಅಭ್ಯರ್ಥಿಗಳಿಗೆ 16, EWS 4, OBC 9, SC 4, ST 3, ಟೋಟಲಾಗಿ 36 ವೇಕೆನ್ಸಿಗಳು ಖಾಲಿದ್ದಾವೆ. ಇನ್ನು ಟೋಟಲಾಗಿ ನೋಡ್ಬೇಕಂದ್ರೆ ಹೆಡ್ ಕಾನ್ಸ್ಟೇಬಲ್ AWO ಅಥವಾ TPO ಮೇಲ್ ಕ್ಯಾಂಡಿಡೇಟ್ಗೆ 158 ವೇಕೆನ್ಸಿ, UR ಕ್ಯಾಂಡಿಡೇಟ್ಗೆ ಅಭ್ಯರ್ಥಿಗಳಿಗೆ ಇದ್ದರೆ EWS 30 ವೇಕೆನ್ಸಿಗಳು, OBC 94, SC 48, ST 33, ಇನ್ನು ಟೋಟಲಾಗಿ 370 ಮೇಲ್ ಕ್ಯಾಂಡಿಡೇಟ್ಗೆ ವೇಕೆನ್ಸಿಗಳನ್ನು ನೀಡಲಾಗಿದೆ. ಇನ್ನು ಹೆಡ್ ಕಾನ್ಸ್ಟೇಬಲ್ AWO ಅಥವಾ TPO ಫಿಮೇಲ್ ಅಭ್ಯರ್ಥಿಗಳಿಗೆ ಅಂದರೆ ಮಹಿಳಾ ಅಭ್ಯರ್ಥಿಗಳಿಗೆ ಯಾವ ರೀತಿ ವೇಕೆನ್ಸಿ ಹಂಚಿಕೆ ಮಾಡಲಾಗಿದೆ ಅಂತ ನೋಡಿರಿ, ಮೇಲ್ ಮತ್ತು ಫಿಮೇಲ್ ಅಭ್ಯರ್ಥಿಗಳಿಗೆ ಸಪ್ರೇಟಾದ ವೇಕೆನ್ಸಿಗಳನ್ನು ಹಂಚಿಕೆ ಮಾಡಲಾಗಿದೆ. ಇದರಲ್ಲಿ ಓಪನ್ನಲ್ಲಿ UR ಅಭ್ಯರ್ಥಿಗಳಿಗೆ 70 ವೇಕೆನ್ಸಿ, EWS 16, OBC 42, SC 21, ST 14, 163 ವೇಕೆನ್ಸಿಗಳು ಓಪನ್ ಡಿಪಾರ್ಟ್ಮೆಂಟಲ್ಲಿರುತ್ತೆ. ಎರಡನೇದಾಗಿ ಡಿಪಾರ್ಟ್ಮೆಂಟಲ್ಲ ವೇಕೆನ್ಸಿ UR ಅಭ್ಯರ್ಥಿಗಳಿಗೆ 8, EWS 2, OBC 5, SC 2, ST 2, ಟೋಟಲಾಗಿ 19 ವೇಕೆನ್ಸಿಗಳು ಡಿಪಾರ್ಟ್ಮೆಂಟಲ್ ವೈಸ್ ಆಫ್ ಫಿಮೇಲ್ ಅಭ್ಯರ್ಥಿಗಳೈತಿ. ಇನ್ನು ಹೆಡ್ ಕಾನ್ಸ್ಟೇಬಲ್ ಫಿಮೇಲ್ ಅಭ್ಯರ್ಥಿಗಳಿಗೆ ಕ್ಯಾಟಗರಿ ವೈಸ್ ಟೋಟಲಾಗಿ ಎಷ್ಟು ಹುದ್ದೆಗಳು ಅದಾವೆ ಅಂದ್ರೆ 78 UR ಅಭ್ಯರ್ಥಿಗಳಿಗೆ, EWS 18, OBC 47, SC 23, ST 16, ಟೋಟಲಾಗಿ 182 ಹುದ್ದೆಗಳು ಫಿಮೇಲ್ ಅಭ್ಯರ್ಥಿಗಳಿಗೆ ವೇಕೆನ್ಸಿಯನ್ನು ಹಂಚಿಕೆ ಮಾಡಲಾಗಿದೆ. ಇನ್ನು ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏಜ್ ಲಿಮಿಟ್ ಯಾವ ರೀತಿ ಐತೆ ಅಂತ ನೋಡಿರಿ, 18ರಿಂದ 27 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಮತ್ತು ಏಜ್ ರಿಲ್ಯಾಕ್ಸನ್ಸ್ ಕೂಡ ಅಪ್ಲೈ ಆಗ್ತದೆ. ನೋಡಿರಿ, ಮ್ಯಾಕ್ಸಿಮಮ್ 5 ವರ್ಷ ಏಜ್ ರಿಲ್ಯಾಕ್ಸನ್ಸನ್ನು SC ST ಅಭ್ಯರ್ಥಿಗಳಿಗೆ ನೀಡ್ಯಾರ. ಇನ್ನು 3 ವರ್ಷ OBC ಅಭ್ಯರ್ಥಿಗಳಿಗೆ ನೀಡ್ಯಾರ. ಇನ್ನು 35 ವರ್ಷ ಅನ್ರಿಸರ್ವ್ಡ್ ಕ್ಯಾಟಗರಿ, 38 OBC, 40 ವರ್ಷಗಳು SC ST ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಭ್ಯರ್ಥಿಗಾದ ಕನಿಷ್ಠ ವಿದ್ಯಾರ್ಹತೆ ಯಾವ ರೀತಿ ಇತ್ತಂದ್ರೆ ನೋಡಿರಿ, ಅಭ್ಯರ್ಥಿ ಸೆಕೆಂಡ್ ಇಯರ್ ಪಾಸ್ ಆಗಿರಬೇಕು, ಅದರಲ್ಲಿ ಸೈನ್ಸ್ ಮತ್ತು ಮೆಟಫಿಸಿಕ್ಸ್ನಲ್ಲಿ ಸಬ್ಜೆಕ್ಟಲ್ಲಿ ತೆಗೆದುಕೊಂಡು ಪಾಸ್ ಆಗಿರಬೇಕು, ಅಥವಾ ATC ಸರ್ಟಿಫಿಕೇಟನ್ನು ಅಭ್ಯರ್ಥಿ ಮೆಕ್ಯಾನಿಕ್ ಕಮ್ ಆಪ್ರೇಟರ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನಲ್ಲಿ ಪಡೆದಿರಬೇಕಾಗಿರ್ತದೆ. ಇಲ್ಲ ಪ್ರೊಫೆಸರ್ಸಿ ಅಟೆಂಪ್ಟೆಡ್ಸ್ ಅಂತಿದೆ, ಇದರಲ್ಲಿ ಟೆಸ್ಟ್ ಆಫ್ ಕಂಪ್ಯೂಟರ್ ಬಗ್ಗೆ ಇರ್ತೈತಿ. ಇದು ಸಾವರ್ ಕೀಸ್ ಡೆಪ್ರೆಷನ್
15 ನಿಮಿಷದಲ್ಲಿ ಮಾಡಿರ್ಬೇಕಾಗುತ್ತದೆ. ಇಲ್ಲ ಟೆಸ್ಟ್ ಆಫ್ ಬೇಸಿಕ್ ಕಂಪ್ಯೂಟರ್ ಫಂಕ್ಷನ್ಸ್ ಮ್ಯಾಗ ಟೆಸ್ಟ್ ನಡೆಸ್ತಾರೆ. ಅದರಲ್ಲಿ ಓಪನಿಂಗ್ ಮತ್ತು ಕ್ಲೋಸಿಂಗ್ ಪಿ ಸಿ ಮತ್ತು ಪ್ರಿಂಟಿಂಗ MS ಆಫೀಸ್ ಬಗ್ಗೆ ಕೇಳ್ತಾರೆ. ಸೇವಿಂಗ್ ಮತ್ತು ವೆರಿಫಿಕೇಷನ್ ಬಗ್ಗೆ, ಪ್ಯಾರಾಗ್ರಾಫ್ ಬಗ್ಗೆ ಮತ್ತು ನಂಬರಿಂಗ್ ಬಗ್ಗೆ ಕಂಪ್ಯೂಟರ್ ಟೆಸ್ಟನ್ನು ನಡೆಸಿ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಾಗ್ತದೆ. ಇನ್ನು ಅಭ್ಯರ್ಥಿಗಳು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನೋಡಿರಿ, ಅಪ್ಲಿಕೇಶನನ್ನು ನೀವು ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಆದರೂ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲ ಮೊಬೈಲ್ ಅಪ್ಲಿಕೇಶನ್ ಅದ ಮೈ SSC ಆ್ಯಪನ್ನು ಡೌನ್ಲೋಡ್ ಮಾಡಿ ಕೂಡ ತಮ್ಮ ಅಪ್ಲಿಕೇಶನನ್ನು ಅಲ್ಲೇ ಮೂಲಕ ಹಾಕ್ಬೋದಾಗಿರ್ತದೆ. ಇನ್ನು ಅಪ್ಲಿಕೇಶನ್ ಹಾಕುವಾಗ ಅಪ್ಲಿಕೇಶನ್ ಫೀ ಯಾವ ರೀತಿ ಇತ್ತು ಅಂದ್ರೆ ನೋಡಿರಿ, ಅಪ್ಲಿಕೇಶನ್ ಫೀ 100 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಇದು ಜನರಲ್ ಅಭ್ಯರ್ಥಿಗಳಿಗೆ ಆಗಿರ್ತದೆ. ಇನ್ನು ಮತ್ತು SC ST ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ರಿಸರ್ವೇಷನ್ ಪರ್ಸನ್ಗಳಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಅಪ್ಲಿಕೇಶನ್ ಫೀ ಇರುವ ಅಭ್ಯರ್ಥಿಗಳು 16/10/2025 ನಿಮ್ಮ ಅಪ್ಲಿಕೇಶನ್ ಫೀಯನ್ನು ಪೇ ಮಾಡಬೇಕಾಗಿರ್ತದೆ. ಇನ್ನು ಕರ್ನಾಟಕದಲ್ಲಿರುವ ಎಕ್ಸಾಮ್ ಸೆಂಟರ್ಗಳು ಯಾವ್ಯಾವ ರೀತಿ ಅದಾವೆ ಅಂದ್ರೆ ಬೆಳಗಾವಿ 1 ಐತಿ, ಬೆಂಗಳೂರು 2, ಹುಬ್ಬಳ್ಳಿ 3, ಕಲಬುರಗಿ 4 ಐತಿ ಕೊಟ್ಟಾರ, ಮತ್ತು ಮಂಗಳೂರು ಕೊಟ್ಟಾರ, ಮೈಸೂರು, ಶಿವಮೊಗ್ಗ ಐತಿ, ಉಡುಪಿ. ಇವು ಕರ್ನಾಟಕದಲ್ಲಿ ನೀಡಿರುವ ಎಕ್ಸಾಮ್ ಸೆಂಟರ್ಸ್ ಆಗ್ಯಾವ. ನಿಮಗೆ ಅನುಕೂಲ ತಕ್ಕಂತೆ ನೀವು ಎಕ್ಸಾಮ್ ಸೆಂಟ್ರನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೀವು ಯಾವುದಕ್ಕೆ ಫಸ್ಟ್ ಪ್ರಿಫರೆನ್ಸನ್ನು ನೀಡ್ತೀರಿ ಅದರಲ್ಲಿ ಅಭ್ಯರ್ಥಿಗಳಿಗೆ ಅವರು ಎಕ್ಸಾಮ್ ಸೆಂಟ್ರನ್ನು ನೀಡ್ತಾರೆ. ಇನ್ನು ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅಥವಾ ಮೋಡ್ ಆಫ್ ರಿಕ್ವೈರ್ಮೆಂಟ್ ಅಂದರೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತೆ ನೋಡಿರಿ. ಮೊದಲನೇದಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿರ್ತದೆ. ಇದು 100 ಮಾರ್ಕ್ಸಿನ ಕ್ವಶನ್ಸ್ ಆಗಿರ್ತವೆ. ಇದರಲ್ಲಿ ಫಿಸಿಕಲ್ ಎಂಜುರೆನ್ಸ್ ಮತ್ತು ಮೆಜರ್ಮೆಂಟ್ ಟೆಸ್ಟ್ ಅಂತೇಳಿ ಕ್ವಾಲಿಫೈಯಿಂಗ್ ಇರ್ತಿ, ಮತ್ತು ಟ್ರೇಡ್ ಬೈ ಡೆಲ್ಲಿ ಪೊಲೀಸ್ ಕ್ವಾಲಿಫೈಯಿಂಗ. ಇನ್ನು ಕಂಪ್ಯೂಟರ್ ಬಗ್ಗೆ ಇರ್ತೈತಿ, ಅದರಲ್ಲಿ ಕ್ವಾಲಿಫೈ ಆಗಬೇಕಾಗ್ತದೆ. ಇದು ಸೆಲೆಕ್ಷನ್ ಪ್ರೊಸೆಸ್ ಆಗಿರ್ತದೆ. ನೋಡಿರಿ, ಆಲ್ಮೋಸ್ಟ್ SSC ಕಾನ್ಸ್ಟೇಬಲ್ ಡ್ರೈವರ್ ಏನು ಹುದ್ದೆಗೆ ಇರುವ ಸಿಲೆಬಸ್ಸನ್ನು ಇದರಲ್ಲಿ ಅಳವಡಿಕೆಯಾಗಿದೆ. ಸೆಲೆಕ್ಷನ್ ಪ್ರೊಸೆಸ್ ಕೂಡ ಸೇಮ್ ಆಗಿರ್ತದೆ. ನೋಡ್ರೊಮ್ಮೆ 0.25 ನೆಗೆಟಿವ್ ಮಾರ್ಕಿಂಗ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರ್ತದೆ. ಎಕ್ಸಾಮ ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ 2 ಭಾಷೆಯಲ್ಲಿ ನಡೀತದೆ. ನೋಡಿರಿ, ಜನರಲ್ ಅವೇರ್ನೆಸ್ ಅಂತೇಳಿ 20 ಕ್ವಶನ್ಸ 20 ಮಾರ್ಕ್ಸ್ ಇರುತ್ತೆ. ಇನ್ನು ಜನರಲ್ ಸೈನ್ಸ 25 ಕ್ವಶನ್ಸ 25 ಮಾರ್ಕ್ಸ್ ಇರ್ತಾವೆ. ಇನ್ನು ಪಾರ್ಟ್ C ಒಳಗೆ 3ನೇದು ಮ್ಯಾಥಮೆಟಿಕ್ಸ 25 ಕ್ವಶನ್ಸ 25 ಮಾರ್ಕ್ಸ್ ಇರ್ತಾವೆ. ಇದರಲ್ಲಿ ರೀಸನಿಂಗ 20 ಕ್ವಶನ್ಸ 20 ಮಾರ್ಕ್ಸ. ಇನ್ನು ಪಾರ್ಟ್ A ಒಳಗೆ ಕಂಪ್ಯೂಟರ್ ಫಂಡಮೆಂಟಲ್ಸ್ ಮತ್ತು MS ಎಕ್ಸೆಲ್ನಲ್ಲಿ ಮತ್ತು MS ವರ್ಡ, ಕಮ್ಯುನಿಕೇಷನ್, ಇಂಟರ್ನೆಟ್ ಮತ್ತು www.web ಬ್ರೌಸರ್ ಬಗ್ಗೆ ಟೆಸ್ಟ್ ಇರುತ್ತೆ. ಅದು 10 ಕ್ವಶನ್ಸ್ ಇರ್ತವೆ, 10 ಮಾರ್ಕ್ಸ. ಇದು ಟೋಟಲ್ ಆಗಿ 90 ನಿಮಿಷದ ಎಕ್ಸಾಮ್ ಇದಾಗಿದ್ದು 100 ಕ್ವಶನ್ಸನ್ನು ಒಳಗೊಂಡಿರ್ತದೆ. 100 ಮಾರ್ಕ್ಸಿನ ಎಕ್ಸಾಮ್ ಇರ್ತದೆ. ಕ್ವಶನ್ ಪೇಪರ್ ಹೆಂಗಿರ್ತಂದ್ರೆ ನಿಮ್ಮ ಸೆಕೆಂಡ್ ಇಯರ್ ಲೆವೆಲ್ನ ಕ್ವಶನ್ ಪೇಪರನ್ನು ತೆಗೆದಿರ್ತಾರಂತ ಹೇಳ್ತಾರೆ. ನೋಡಿರಿ, ಫಿಸಿಕಲ್ ಯಾವ ರೀತಿ ಇರ್ತಂದ್ರೆ ಮೇಲ್ ಕ್ಯಾಂಡಿಡೇಟ್ದು ಅಪ್ ಟು 30 ವರ್ಷ 7 ನಿಮಿಷ ಟೈಮ್ ಕೊಟ್ಟಿರ್ತಾರೆ. ಅದ್ರಾಗ 16 ಮೀಟರ್ ಕಂಪ್ಲೀಟ್ ಮಾಡಬೇಕು. ಮತ್ತು ಲಾಂಗ್ ಜಂಪ್ ಅಂತೇಳಿ 12 ಫೀಟನ್ನು ಜಂಪ್ ಮಾಡಬೇಕಾಗ್ತದೆ. ಹೈ ಜಂಪ 3.5 ಫೀಟ್ ಆಗಿರ್ತದೆ. ಇನ್ನು ಎಬವ್ 30ರಿಂದ 40 ವರ್ಷ 8 ನಿಮಿಷ ಕೊಟ್ಟಿರ್ತಾರೆ ಅವರಿಗೆ, ಅವರು 11.5 ಫೀಟ್ ಜಿಗಬೇಕಾಗುತ್ತದೆ. ಇನ್ನು 3.5 ಫೀಟ ಹೈ ಜಂಪ್ ಆಗಿರ್ತದೆ. ಇನ್ನು ಎಬವ್ 40 ಇಯರ್ಸ್ ಇದ್ದವ್ರಿಗೆ 9 ನಿಮಿಷ ಟೈಮ್ ಕೊಟ್ಟಿದ್ದು 10.5 ಫೀಟ್ ಇರ್ತಿ, 3 ಫೀಟ ಹೈ ಜಂಪ್ ಇರುತ್ತೆ. ಇನ್ನು ಮಹಿಳಾ ಅಭ್ಯರ್ಥಿಗಳು ಯಾವ ರೀತಿ ಇರ್ತಂದ್ರೆ ಅಪ್ ಟು 30 ವರ್ಷದ ಒಳಗಿದ್ದವ್ರಿಗೆ 5 ನಿಮಿಷ ಟೈಮ್ ಕೊಟ್ಟಿರ್ತಾರೆ. ಅವರು 800 ಮೀಟ್ರ್ ರನ್ನಿಂಗ್ ಮಾಡಬೇಕಾಗ್ತದೆ. ಇನ್ನು ಲಾಂಗ್ ಜಂಪ್ ಬಂದುಬಿಟ್ಟು 9 ಫೀಟ್ ಇರ್ತಿ. ಇನ್ನು ಹೈ ಜಂಪ 3 ಫೀಟ್ ಇರುತ್ತೆ. ಇನ್ನು ಅಬವ್ 30ರಿಂದ 40 ವರ್ಷ ಒಳಗಿನ ಅಭ್ಯರ್ಥಿಗಳು 6 ನಿಮಿಷ ಟೈಮ್ ಕೊಟ್ಟಿರ್ತಾರೆ. ಅವರಿಗೆ 800 ಮೀಟರ್ ರನ್ನಿಂಗ್ ಇರುತ್ತೆ, 8 ಫೀಟ ಲಾಂಗ್ ಜಂಪ ಮತ್ತು 2.5 ಫೀಟ ಹೈ ಜಂಪ್ ಇರುತ್ತೆ. 40 ವರ್ಷದ ಒಳಗಿನ 7 ನಿಮಿಷ ಟೈಮ್ ಕೊಟ್ಟಿರ್ತಾರೆ, 7 ಫೀಟ್ ಜಿಗಬೇಕು. 2.5 ಫೀಟ ಅಭ್ಯರ್ಥಿಗಳು ಜಿಗಿಬೇಕಾಗಿರ್ತದೆ. ಇನ್ನು ಪುರುಷ ಅಭ್ಯರ್ಥಿಗಳಿಗೆ ಹೈಟ್ ಯಾವ ರೀತಿ ಇತ್ತಂದ್ರೆ 170 ಸೆಂಟಿಮೀಟ್ರ್ ಹೈಟ್ ಇರುತ್ತೆ, 5 ಸೆಂಟಿಮೀಟ್ರ್ ರಿಲ್ಯಾಕ್ಸ್ ಇರುತ್ತೆ. ಇದು ಯಾರ್ಯಾರಿಗೆ ಅಂದರೆ ಗ್ವಾಲಿಯರ್ಸ, ಕ್ಯುಮೆಸ, ಗೋರ್ಖಾಸ, ಡ್ರ್ಯಾಗನ್ಸ್ ಅವ್ರಿಗೆ 5 ಸೆಂಟಿಮೀಟ್ರ್ ರಿಲ್ಯಾಕ್ಸ್ ಇರುತ್ತೆ. ಇನ್ನು ಚೆಸ್ಟ್ ಯಾವ ರೀತಿ ಇರ್ಬೇಕಂದ್ರೆ ಮೇಲ್ ಅಭ್ಯರ್ಥಿಗಳಿಗೆ 81 ಸೆಂಟಿಮೀಟ್ರ್ ನಾರ್ಮಲ್ ಆಗಿರ್ಬೇಕು, ಮತ್ತು 85 ಸೆಂಟಿಮೀಟ್ರ್ ಎಕ್ಸ್ಪಾನ್ಷನ್ನ ಮಿನಿಮಮ್ 4 ಸೆಂಟಿಮೀಟ್ರ್ ಎಕ್ಸ್ಪಾನ್ಷನ್ ಆಗ್ಬೇಕು ನೋಡ್ರಿ. ಇನ್ನು ಫಿಮೇಲ್ ಅಭ್ಯರ್ಥಿಗಳ ಹೈಟ್ ಯಾವ ರೀತಿ ಅಂದ್ರೆ 157 ಸೆಂಟಿಮೀಟ್ರ್ ಹೈಟ್ ಆಗಿರಬೇಕು, ಮತ್ತು 5 ಸೆಂಟಿಮೀಟ್ರ್
ರಿಲ್ಯಾಕ್ಸ್ ಇರುತ್ತೆ. ಅಂದರೆ ಕೆಲವು ಬುಡಕಟ್ಟು ಶೆಡ್ಯೂಲ್ ಟ್ರೈಬ್ನಲ್ಗೆ ಅಭ್ಯರ್ಥಿಗಳಿಗೆ 5 ಸೆಂಟಿಮೀಟ್ರ್ ಹೈಟ್ ರಿಲ್ಯಾಕ್ಸೇಬಲ್ ಇರುತ್ತೆ. ನೋಡಿರಿ, ಯಾರು ಅಭ್ಯರ್ಥಿಗಾಗಿತ್ತು ರೀ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕೋರು ಹಾಕ್ಬೋದು. ಅಪ್ಲಿಕೇಶನ್ನ ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾವು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.